ಆ ನವಗ್ರಹಗಳ ವಿಚಾರವನ್ನು ನಾನು ತಿಳಿಯಲು ಬಹಳ ಇಷ್ಟವುಳ್ಳವನಾಗಿದ್ದೇನೆ. ಸರಿ, ಖಂಡಿತವಾಗಿ ತಿಳಿಸುತ್ತೇವೆ. ಪೂಜಾ ಸಾಮಗ್ರಿಗಳು, ಪೂಜಾ ಅರ್ಚಕರನ್ನು ಬರಮಾಡಿ ನಾವು ಆ ಗ್ರಹಗಳ ವಿಚಾರವನ್ನು ತಿಳಿಸುತ್ತೇವೆ. ಸರಿ ಅಂತ ಹೇಳಿ ಮೊದಲನೇ ಪಂಡಿತೋತ್ತಮರು ಎದ್ದು ನಿಂತುಕೊಂಡು ಹೇಳಲು ಸಿದ್ಧವಾಗಿದ್ದಾರೆ. ಆಗ ಮಹಾರಾಜರು ಎಲ್ಲಾ ರೀತಿಯಲ್ಲೂ ಸಹ ಸಿದ್ಧತೆ ಆಗಲಿ ಅಂತ ಹೇಳಿದಾಗ ಎಲ್ಲ ಸೇವಕರು ಎಲ್ಲವನ್ನು ಸಿದ್ಧತೆಯನ್ನು ಮಾಡಿದ್ದಾರೆ. ಪೂಜಾ ಅರ್ಚಕರನ್ನ ಬರಮಾಡಿದ್ದಾರೆ. ಆಗ ಮೊದಲನೇ ಪಂಡಿತೋತ್ತಮರು ಎದ್ದು ನಿಂತುಕೊಂಡು ಯಾವ ರೀತಿಯಾಗಿ ಆ ಸೂರ್ಯ ದೇವರ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಆ ಸೂರ್ಯ ದೇವರ ಆರಾಧಕ ನಾನು. ಆದ್ದರಿಂದ ಹೇಳುತ್ತೇನೆ, ಯಾವ ಕಶ್ಯಪ ಮಹರ್ಷಿಯ ಪುತ್ರನಾಗಿ ಕೆಂಪು ದಾಸವಾಳ ಹೂವಿನ ಬಣ್ಣದಂತೆ ಕಂಗೊಳಿಸುವಾತ, ಜಗತ್ತಿಗೆಲ್ಲ ಬೆಳಕನ್ನು ಕೊಡತಕ್ಕಂಥ ಧಾತ ಅಂದ್ರೆ ಆ ಸೂರ್ಯ ಭಗವಂತ. ಅವನಿಲ್ಲದೆ ಜಗತ್ತಿಲ್ಲ. ಭೂತ ಭವಿಷ್ಯ ವರ್ತಮಾನಕ್ಕೂ ಸಹ ಆತನೇ ಕಾರಣಗಳ ಕರ್ತ. ಆದ್ದರಿಂದ ಆ ಸೂರ್ಯ ದೇವರಿಗೆ ಭಾನುವಾರ ದಿವಸ ಬಿಳಿ ಎಕ್ಕದ ಗಿಡವನ್ನು ಪ್ರದಕ್ಷಿಣೆಯನ್ನು ಮಾಡಿ ಗೋಧಿ ಧಾನ್ಯವನ್ನಾಗಿ ಇಟ್ಟು ಕೆಂಪು ವಸ್ತ್ರವನ್ನು ಧರಿಸಿ ಕೆಂಪು ಹೂಗಳಿಂದ ಶೃಂಗಾರ ಮಾಡಿ ಭಕ್ತಿ ಭಾವದಿಂದ ಪೂಜೆಯನ್ನು ಮಾಡಿ ಆ ಭಗವಂತ ನಮಗೆ ಒಳ್ಳೆಯದನ್ನು ಮಾಡ್ತಾನೆ ಅಂತೇಳಿ ಆ ಬ್ರಾಹ್ಮಣೋತ್ತಮರು ಹೇಳಿದಾಗ ಹೌದು, ನಮಗೆಲ್ಲರಿಗೂ ಸಹ ಪ್ರತ್ಯಕ್ಷವಾಗಿ ಕಾಣುವಂತ ದೈವ ಅಂದ್ರೆ ಆ ಸೂರ್ಯನಾರಾಯಣ. ಹಾಗಾಗಿ ಭಕ್ತಿ ಭಾವದಿಂದ ಆ ಸೂರ್ಯನಾರಾಯಣನ ಪೂಜಿಸೋಣ ಅಂತೇಳಿ ಮೊದಲನೇ ಪಂಡಿತೋತ್ತಮರು ಹೇಳಿದಾಗ ಮಹಾಪ್ರಭುಗಳು ಸಹ ಬಹಳ ಸಂತೋಷ ಪಟ್ಟು ಆ ಸೂರ್ಯದೇವರಿಗೆ ಪೂಜೆಯನ್ನು ಮಾಡುತ್ತಾ ಇದ್ದಾರೆ. ಎಲ್ಲರೂ ಹೇಳಿ ಆ ಸೂರ್ಯದೇವರ ಮಂತ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಜಪಾ ಕುಸುಮ ಸಂಕಾಸಂ, ಜಪಾ ಕುಸುಮ ಸಂಕಾಸಂ ಕಾಶ್ಯಪೇಯಂ ಮಹದ್ವಿಧಿ ತಮೋರಿಂ ಸರ್ವಪಾಪಜ್ಞ ಪ್ರಣವತೋಸ್ಮಿ ದಿವಾಕರಂ ಪ್ರಣಮಾಮ್ಯಹಂ. ಹಾಗಾಗಿ ಸೂರ್ಯದೇವರ ಅನುಗ್ರಹ ನಿಮಗೆ ಎಲ್ಲರಿಗೂ ಸಹ ಭಗವಂತನ ಆಶೀರ್ವಾದ ಸಿಗಲಿ, ಆ ಸೂರ್ಯನಾರಾಯಣ ಸ್ವಾಮಿಯವರ ಆಶೀರ್ವಾದ ಸಿಗಲಿ ಅಂತ ಹೇಳೋಣ. ಮೊದಲನೇ ಪಂಡಿತೋತ್ತಮರು ಹೇಳಿದಂತೆ